ಕೆಲವೊಮ್ಮೆ ಒಂದು ಸಣ್ಣ ವಿಷಯ ಪ್ರಪಂಚದ ಗಮನವನ್ನೇ ತನ್ನ ಕಡೆಗೆ ಸೆಳೆಯುತ್ತದೆ. ಒಮ್ಮೆ ಊಹಿಸಿ, ಒಂದು ದೊಡ್ಡ ಗ್ಲೋಬಲ್ ಸಮಿಟ್ ನಡೆಯುತ್ತಿದೆ. ಅಲ್ಲಿ ಅಮೆರಿಕ, ಚೀನಾ, ಜಪಾನ್ನಂಥ ದೇಶಗಳು ಕುಳಿತಿವೆ. ಆದರೆ ಭಾರತದ ಕುರ್ಚಿ ಖಾಲಿಯಾಗಿದೆ. ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡುತ್ತದೆ. ಇಷ್ಟೊಂದು ದೊಡ್ಡ ಸಮಿಟ್ ನಡೆದರೂ ನಮ್ಮ ಭಾರತದ ಪ್ರಧಾನಿ ಯಾಕೆ ಹೋಗಲಿಲ್ಲ ಅಂತ. ಹೌದು, ನಾವು ಮಾತಾಡ್ತಾ ಇದ್ದೀವಿ 2025ರ ಏಷಿಯನ್ ಸಮಿಟ್ ಬಗ್ಗೆ. ಇದು ಮಲೇಷ್ಯಾದ ರಾಜಧಾನಿ ಕೋಲಾಲಂಪುರ್ನಲ್ಲಿ ನಡೆಯುತ್ತಿದೆ. ಅಲ್ಲಿ ಎಲ್ಲ ದೇಶಗಳ ಟಾಪ್ ಲೀಡರ್ಗಳು ಬಂದಿಳಿದಿದ್ದಾರೆ. ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕಾಣೆ. ಅವರು ಅಕ್ಟೋಬರ್ 25ರಂದು ವರ್ಚುವಲ್ ಆಗಿ ಸಮಿಟ್ನಲ್ಲಿ ಭಾಗವಹಿಸಿದರು ಮತ್ತು ಟ್ರಂಪ್ ಅವರನ್ನು ಕಡೆಗಣಿಸುತ್ತಾ ಏನೋ ಒಂದು ಹೇಳಿದರು. ಅದನ್ನು ಕೇಳಿ ಟ್ರಂಪ್ಗೆ ಬೆವರಾಯಿತು. ಚೀನಾದ ಟಾಪ್ ಲೀಡರ್ಗಳು ಸುಮ್ಮನೆ ಮುಖ ಮುಚ್ಚಿಕೊಂಡರು. ಬನ್ನಿ, ಎಲ್ಲವನ್ನೂ ವಿವರವಾಗಿ ತಿಳಿಯೋಣ. ಆದರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಯಾಕೆಂದರೆ ಇದು ನಿಮ್ಗೆ 1 ಸೆಕೆಂಡ್ ಕೆಲಸ, ಆದರೆ ನಮ್ಗೆ ದೊಡ್ಡ ಸಹಾಯ. ಮೊದಲು ಈ ಏಷಿಯನ್ ಸಮಿಟ್ ಅಂದ್ರೆ ಏನು ಅಂತ ತಿಳಿಯೋಣ. ಏಷಿಯನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಇದರಲ್ಲಿ ಒಟ್ಟು 10 ದೇಶಗಳಿವೆ. ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಪುರ, ಥೈಲ್ಯಾಂಡ್, ಬ್ರೂನೈ, ವಿಯತ್ನಾಂ, ಲಾವೋಸ್, ಮ್ಯಾನ್ಮಾರ್ ಮತ್ತು ಕಾಂಬೋಡಿಯಾ. 2025ರಲ್ಲಿ ಈಸ್ಟ್ ಟಿಮೋರ್ ಹೊಸ ಸದಸ್ಯನಾಗಿ ಸೇರಿಕೊಂಡಿದೆ. ಇದು ಪ್ರತಿ ವರ್ಷ ನಡೆಯುವ ಸಮಿಟ್. ವಾಣಿಜ್ಯ, ಭದ್ರತೆ, ಹವಾಮಾನ ಬದಲಾವಣೆ, ಪ್ರಾದೇಶಿಕ ಅಭಿವೃದ್ಧಿ ಇಂಥ ವಿಷಯಗಳ ಮೇಲೆ ಚರ್ಚೆಗಳು ನಡೆಯುತ್ತವೆ. ಈ ಬಾರಿ 89ನೇ ಏಷಿಯನ್ ಸಮಿಟ್ ನಡೆದಿದೆ. ಅಕ್ಟೋಬರ್ 26ರಿಂದ 28ರವರೆಗೆ ಕೋಲಾಲಂಪುರ್ನಲ್ಲಿ. ಥೀಮ್ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ, ಅಂದರೆ ಎಲ್ಲರನ್ನೂ ಕೂಡಿಸಿಕೊಂಡು ಹೋಗುವುದು, ಪರಿಸರವನ್ನು ಕಾಪಾಡಿಕೊಂಡು ಅಭಿವೃದ್ಧಿ. ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಈ ಸಮಿಟ್ಗೆ ಹೋಸ್ಟ್. ಪ್ರಪಂಚದ ದೊಡ್ಡ ದೊಡ್ಡ ಹೆಸರುಗಳು ಭಾಗವಹಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಚೀನಾದ ಟಾಪ್ ಲೀಡರ್ಗಳು, ಜಪಾನ್, ಆಸ್ಟ್ರೇಲಿಯಾ ಎಲ್ಲರೂ ಬಂದಿದ್ದಾರೆ. ಆದರೆ ಮೋದಿ ಅವರು ಅಕ್ಟೋಬರ್ 23ರಂದು ಟ್ವೀಟ್ ಮಾಡಿದರು, ನನ್ನ ಪ್ರಿಯ ಸ್ನೇಹಿತ ಮಲೇಷ್ಯಾ ಪ್ರಧಾನಿ ಅನ್ವರ್ ಜೊತೆ ಮಾತಾಡಿದೆ. ಅವರ ಚೇರ್ಮನ್ಶಿಪ್ಗೆ ಅಭಿನಂದನೆಗಳು. ನಾನು ಏಷಿಯನ್ ಇಂಡಿಯಾ ಸಮಿಟ್ನಲ್ಲಿ ವರ್ಚುವಲ್ ಆಗಿ ಭಾಗವಹಿಸುತ್ತೇನೆ ಅಂತ. ಅಷ್ಟೇ, ನಿಜವಾದ ಕತೆ ಇಲ್ಲಿಂದ ಶುರು. ಈಗ ಪ್ರಶ್ನೆ, ಮೋದಿ ಅಲ್ಲಿಗೆ ಯಾಕೆ ಹೋಗಲಿಲ್ಲ? ಇದು ಕೇವಲ ಶೆಡ್ಯೂಲ್ ಕ್ಲಾಶ್ ಮಾತ್ರವೇ ಅಥವಾ ದೊಡ್ಡ ರಾಜಕೀಯ ಸಂದೇಶವೇ? ಅಧಿಕೃತ ಕಾರಣ ಸರಳ: ದೀಪಾವಳಿ ಹಬ್ಬ ಮತ್ತು ದೇಶೀಯ ಬದ್ಧತೆಗಳು. ಅನ್ವರ್ ಇಬ್ರಾಹಿಂ ಸ್ವತಃ ಹೇಳಿದ್ದಾರೆ, ಮೋದಿ ಕೋನ್ನಲ್ಲಿ ದೀಪಾವಳಿ ಇದೆ, ವರ್ಚುವಲ್ ಆಗಿ ಬರುತ್ತೇನೆ ಅಂದಿದ್ದಾರೆ. ಈ ವರ್ಷ ದೀಪಾವಳಿ ಅಕ್ಟೋಬರ್ 20ರಿಂದ 23ರವರೆಗೆ. ನಂತರ ಬಿಹಾರ ಚುನಾವಣೆ ಸಿದ್ಧತೆಗಳು ಜೋರಾಗಿ ನಡೆದವು. ನವೆಂಬರ್ 6 ಮತ್ತು 11ರಂದು ಮತದಾನ. ಆದ್ದರಿಂದ ಭಾರತದ ವಿದೇಶಾಂಗ ಸಚಿವಾಲಯ ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ಗಳು ಅಂತ ಹೇಳಿತು. ಆದರೆ ಸ್ನೇಹಿತರೆ, ರಾಜತಾಂತ್ರಿಕ ಜಗತ್ತಿನಲ್ಲಿ ಅಧಿಕೃತ ಕಾರಣ ಮಾತ್ರ ನಿಜವಲ್ಲ. ಹಿಂದೆ ಇನ್ನೂ ಬಹಳ ಕಾರಣಗಳಿವೆ. ಈ ಬಾರಿಯೂ ಹಾಗೇ ಆಯ್ತು. ದೊಡ್ಡ ಊಹೆ ಟ್ರಂಪ್ ಖ್ಯಾತ. ಹೌದು, ಟ್ರಂಪ್ 7 ವರ್ಷಗಳ ನಂತರ ಮೊದಲ ಬಾರಿಗೆ ಏಷಿಯನ್ ಸಮಿಟ್ಗೆ ಬಂದಿದ್ದಾರೆ. ಈ ಸಮಯಕ್ಕೆ ಭಾರತ ಅಮೆರಿಕ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆಗಸ್ಟ್ 2025ರಲ್ಲಿ ಟ್ರಂಪ್ ಭಾರತದ ರಫ್ತುಗಳ ಮೇಲೆ 50% ಟ್ಯಾರಿಫ್ ಹಾಕಿದರು. ಯಾಕೆಂದರೆ ಭಾರತ ರಷ್ಯಾದಿಂದ ಕಡಿಮೆ ಬೆಲೆಗೆ ಕ್ರೂಡ್ ಆಯಿಲ್ ಖರೀದಿಸುತ್ತಿದೆ. ಭಾರತ ರಷ್ಯಾಗೆ ಸಹಾಯ ಮಾಡುತ್ತಿದೆ. ನಾವು ಮೌನವಾಗಿರುವುದಿಲ್ಲ ಅಂದಿದ್ದರು. ಮುಂಚೆ ನಿಗದಿಯಾಗಿದ್ದಂತೆ ಮೋದಿ ಟ್ರಂಪ್ ನಡುವೆ ಸೈಡ್ ಮೀಟಿಂಗ್ ಇರಬೇಕಿತ್ತು. ಆದರೆ ಮೋದಿ ಸಮಿಟ್ಗೆ ಹೋಗದೇ ಇರಲು ನಿರ್ಧರಿಸಿದ ತಕ್ಷಣ ಅದು ರದ್ದಾಯಿತು. ಬಹಳಷ್ಟು ತಜ್ಞರು ಹೇಳ್ತಾರೆ, ಟ್ರೇಡ್ ಡೀಲ್ ಆಗದೆ ಮೋದಿ ಟ್ರಂಪ್ ಜೊತೆ ಕೈಕುಲುಕಲು ಇಷ್ಟಪಡಲಿಲ್ಲ. ಅಂತಾರಾಷ್ಟ್ರೀಯ ತಜ್ಞ ಬ್ರಹ್ಮ ಚಲಾನಿ ಹೇಳಿದ್ದಾರೆ, ಇದು ಚೆನ್ನಾಗಿ ಯೋಚಿಸಿದ ಅಡುಗೆ. ಯಾಕೆಂದರೆ ಟ್ರಂಪ್ನ ಸ್ವಭಾವ ಅನ್ಪ್ರೆಡಿಕ್ಟಬಲ್. ಈಗ ನೋಡಿ, ಮೋದಿ ಏಷಿಯನ್ ಸಮಿಟ್ ಮಿಸ್ ಮಾಡಿದ್ದು ಮೊದಲ ಬಾರಿಯಲ್ಲ. 2022ರಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಭಾರತದ ಪರವಾಗಿ ಹೋಗಿದ್ದರು. 2020 ಮತ್ತು 2021ರಲ್ಲಿ ಕೋವಿಡ್ ಕಾರಣಕ್ಕೆ ಸಮಿಟ್ ವರ್ಚುವಲ್ ಆಗಿತ್ತು.
ಆದರೆ 2011ರಿಂದ 2019ರವರೆಗೆ ಮೋದಿ ಪ್ರತಿ ಬಾರಿಯೂ ವೈಯಕ್ತಿಕವಾಗಿ ಭಾಗವಹಿಸಿದ್ದರು. ಆದ್ದರಿಂದ ಈ ಬಾರಿ ವೈಯಕ್ತಿಕವಾಗಿ ಹೋಗದೇ ಇರಲು ನಿರ್ಧರಿಸಿದಾಗ ಇದು ಕೇವಲ ರಜೆ ಸಾಕಲ್ಲ ಎಂಬುದು ಸ್ಪಷ್ಟ. ಖಂಡಿತ ಯಾವುದೋ ಕಾರ್ಯತಂತ್ರದ ಕಾರಣ ಇದೆ. ಯಾಕೆಂದರೆ ಏಷಿಯನ್ ಈಗ ಕೇವಲ ಪ್ರಾದೇಶಿಕ ವೇದಿಕೆಯಾಗಿಲ್ಲ, ಇದು ಏಷಿಯಾ ರಾಜಕಾರಣದ ದೊಡ್ಡ ಕೇಂದ್ರವಾಗಿದೆ. ಚೀನಾ ಈ ಗುಂಪಿನಲ್ಲಿ ಭಾರೀ ಹೂಡಿಕೆ ಮಾಡುತ್ತಿದೆ. 2024ರ ವೇಳೆಗೆ ಏಷಿಯನ್ನ ಚೀನಾ ವ್ಯಾಪಾರ $900 ಬಿಲಿಯನ್ ದಾಟಿದೆ. ಭಾರತ ತನ್ನ ಆಕ್ಟ್ ಈಸ್ಟ್ ಪಾಲಿಸಿ ಮೂಲಕ ಈ ಪ್ರದೇಶದಲ್ಲಿ ತನ್ನ ಹಿಡಿತ ಹೆಚ್ಚಿಸುತ್ತಿದೆ. ಆದ್ದರಿಂದ ಇಂಥ ಸಮಯದಲ್ಲಿ ಮೋದಿ ವರ್ಚುವಲ್ ಆಗಿ ಬರುವುದು ಒಂದು ಸಂದೇಶ. ನಾವು ಹಿಂದೆ ಸರಿಯಲಿಲ್ಲ, ಕೇವಲ ನಮ್ಮ ಆಟ ಬೇರೆ ರೀತಿಯಲ್ಲಿ ಆಡ್ತೀವಿ. ಸಭೆಯಲ್ಲಿ ಮೋದಿ ವರ್ಚುವಲ್ ಭಾಷಣಕ್ಕೆ ಬಂದಾಗ ಅಕ್ಟೋಬರ್ 26ರ ಮಧ್ಯಾಹ್ನ ಕೋಲಾಲಂಪುರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಎಲ್ಲ ಲೀಡರ್ಗಳು ಕುಳಿತಿದ್ದಾರೆ. ಟ್ರಂಪ್ ಕೂಡ ಅಲ್ಲಿದ್ದಾರೆ. ದೊಡ್ಡ ಸ್ಕ್ರೀನ್ನಲ್ಲಿ ಇದ್ದಕ್ಕಿದ್ದಂತೆ ಮೋದಿ ಕಾಣಿಸಿಕೊಂಡರು. ಎಲ್ಲರ ಕಣ್ಣುಗಳು ಅಲ್ಲೇ ನೆಟ್ಟವು. ಮೋದಿ ನಗುತ್ತಾ ಹೇಳಿದರು, ನಾನು ಮತ್ತೆ ನನ್ನ ಏಷಿಯನ್ ಕುಟುಂಬದೊಂದಿಗಿದ್ದೇನೆ. ಹಾಲ್ ಚಪ್ಪಾಳೆಗಳಿಂದ ಗುಂಗುಂಗಿತು. ಅವರ ಭಾಷಣ ಸುಮಾರು 10 ನಿಮಿಷಗಳ ಕಾಲ ನಡೆಯಿತು. ಆದರೆ ಅದರಲ್ಲಿ ಎಲ್ಲವನ್ನೂ ಹೇಳಿಬಿಟ್ಟರು. ಬಹುಶಃ ವೈಯಕ್ತಿಕವಾಗಿ ಹೋಗಿ ಹೇಳಿದ್ದರೆ ಇಷ್ಟು ಪ್ರಭಾವ ಬೀರುತ್ತಿರಲಿಲ್ಲವೇನೋ. ಮೊದಲು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರನ್ನು ಚೇರ್ಮನ್ಶಿಪ್ಗಾಗಿ ಅಭಿನಂದಿಸಿದರು. ಫಿಲಿಪೈನ್ಸ್ಗೆ ಕೋಆರ್ಡಿನೇಟರ್ ಆಗಿರುವುದಕ್ಕೆ ಧನ್ಯವಾದ ಹೇಳಿದರು. ಈಸ್ಟ್ ಟಿಮೋರ್ನು ಹೊಸ ಸದಸ್ಯನಾಗಿ ಸ್ವಾಗತಿಸಿದರು. ಹೇಳಿದರು, ನಾವು ಕೇವಲ ನೆರೆಹೊರೆಯವರಲ್ಲ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಹಂಚಿಕೊಂಡಿದ್ದೇವೆ. ನಮ್ಮ ಪಯಣ ವ್ಯಾಪಾರ ಮಾತ್ರವಲ್ಲ, ಹೃದಯಗಳದ್ದು ಕೂಡ. ನಂತರ ಆಕ್ಟ್ ಈಸ್ಟ್ ಪಾಲಿಸಿಯನ್ನು ಉಲ್ಲೇಖಿಸಿ, ಏಷಿಯನ್ ಅದರ ಮುಖ್ಯ ಭಾಗ ಎಂದು. ಭಾರತ ಯಾವಾಗಲೂ ಏಷಿಯನ್ ಸೆಂಟ್ರಾಲಿಟಿ ಮತ್ತು ಇಂಡೋ ಪೆಸಿಫಿಕ್ ದೃಷ್ಟಿಯನ್ನು ಬೆಂಬಲಿಸುತ್ತದೆ ಅಂದರು. ನಂತರ ಬಂತು ದೊಡ್ಡ ಘೋಷಣೆ. 2026 ನಾವು ಏಷಿಯನ್ ಇಂಡಿಯಾ ಇಯರ್ 8 ಮ್ಯಾರಿಟೈಮ್ ಕೋಆಪರೇಷನ್ ಎಂದು ಘೋಷಿಸುತ್ತೇವೆ. ಅಂದರೆ ಸಮುದ್ರ ಭದ್ರತೆ, ಬ್ಲೂ ಎಕಾನಮಿ, ಸಮುದ್ರ ಸಂಪನ್ಮೂಲಗಳಲ್ಲಿ ಭಾರತ ಮತ್ತು ಏಷಿಯನ್ ಒಟ್ಟಿಗೆ ಹೊಸ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡುತ್ತವೆ. ಹೇಳಿದರು, ಪ್ರತಿ ಕಷ್ಟದಲ್ಲೂ ಭಾರತ ಏಷಿಯಾದೊಂದಿಗೆ ನಿಂತಿದೆ. ಅದು ವಿಪತ್ತು ನಿರ್ವಹಣೆಯೇ ಆಗಲಿ, ಗ್ರೀನ್ ಎನರ್ಜಿಯೇ ಆಗಲಿ, ಸೈಬರ್ ಸೆಕ್ಯುರಿಟಿಯೇ ಆಗಲಿ. ನಂತರ ಕ್ಲೈಮ್ಯಾಕ್ಸ್ ಸಾಲು, 21ನೇ ಶತಮಾನ ನಮ್ಮದು, ಏಷಿಯಾ ಮತ್ತು ಭಾರತದ ಶತಮಾನ. ಹಾಲ್ನಲ್ಲಿದ್ದ ಲೀಡರ್ಗಳು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಈಗ ಊಹಿಸಿ, ಟ್ರಂಪ್ ಅಲ್ಲೇ ಕುಳಿತು ಕೇಳುತ್ತಿದ್ದಾರೆ. ಮೋದಿ ಹೇಳಿದರು, ನಾವು ರೂಲ್ಸ್ ಬೇಸ್ಡ್ ಆರ್ಡರ್ ಬೆಂಬಲಿಸುತ್ತೇವೆ, ಮಲ್ಟಿಲ್ಯಾಟರಲಿಸಂನಲ್ಲಿ ನಂಬಿಕೆ ಇಡುತ್ತೇವೆ. ಸ್ಪಷ್ಟ ಸಂದೇಶ, ಭಾರತ ಯಾವ ವಿಷಯದಲ್ಲೂ ತಗ್ಗುವುದಿಲ್ಲ. ಈ ಸಾಲು ಟ್ರಂಪ್ಗೆ ಮಾತ್ರವಲ್ಲ, ಚೀನಾಗೂ ಕೂಡ. ಬಹಳಷ್ಟು ವಿಶ್ಲೇಷಕರು ಹೇಳಿದ್ದಾರೆ, ಮೋದಿಯ ಈ ಭಾಷಣ ಒಂದು ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್. ಅಲ್ಲಿಗೆ ಹೋಗದೆಯೇ ಇಡೀ ವೇದಿಕೆಯನ್ನು ತನ್ನ ಹೆಸರಿಗೆ ಮಾಡಿಕೊಂಡರು. ಸೋಷಲ್ ಮೀಡಿಯಾದಲ್ಲಿ ಕ್ಲಿಪ್ಗಳು ವೈರಲ್ ಆಯಿತು. ಮೋದಿ ವರ್ಚುವಲ್ ಭಾಷಣದಿಂದಲೇ ಹಾಲ್ ಆಕರ್ಷಿತವಾಯಿತು. ಈಗ ಈ ಭಾಷಣದ ಪ್ರಭಾವವನ್ನು ಸ್ವಲ್ಪ ಡಿಕೋಡ್ ಮಾಡೋಣ. ಮೊದಲು, ಭಾರತ ತನ್ನನ್ನು ಗ್ಲೋಬಲ್ ಸೌತ್ ಲೀಡರ್ ಆಗಿ ತೋರಿಸಿಕೊಂಡಿತು. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಎಲ್ಲ ದೇಶಗಳು ಈಗ ಭಾರತವನ್ನು ತಮ್ಮ ನಾಯಕನಾಗಿ ನೋಡಲಾರಂಭಿಸಿವೆ. ಮೋದಿ ಹೇಳಿದ್ದು, ನಮ್ಮ ಗಮನ ಒಂದೇ, ಶಾಂತಿ ಮತ್ತು ಪ್ರಗತಿ. ಎರಡನೆಯದು, ಸಮುದ್ರ ಸಹಕಾರದ ಮೇಲೆ ಗಮನ ಹರಿಸಿದರು. ಇದು ಚೀನಾಗೆ ಸ್ಪಷ್ಟ ಉತ್ತರ. ಯಾಕೆಂದರೆ ಇಂಡಿಯನ್ ಓಷನ್ನಲ್ಲಿ ಚೀನಾದ ಸ್ಟ್ರಿಂಗ್ ಆರ್ಟ್ ಪರ್ಲ್ಸ್ ನೆಟ್ವರ್ಕ್ ನಿರಂತರ ಬೆಳೆಯುತ್ತಿದೆ. ಮೋದಿಯ ಮ್ಯಾರಿಟೈಮ್ ಕೋಆಪರೇಷನ್ ಘೋಷಣೆ ಅದಕ್ಕೆ ವಿರೋಧವಾಗಿ ಬಲವಾದ ಸಂದೇಶ. ಮೂರನೆಯದು, ಸಂಸ್ಕೃತಿಯನ್ನು ಸೇರಿಸಿದ ವಿಷಯ. ರಾಮಾಯಣ, ಬೌದ್ಧ ಧರ್ಮ, ಪ್ರಾಚೀನ ನಾಗರಿಕತೆಗಳ ಸಂಬಂಧ. ಇದು ಭಾರತದ ಸಾಫ್ಟ್ ಪವರ್ ಯಾವ ದೇಶದೊಂದಿಗೂ ನೇರ ಎದುರಾದೆ ಇಲ್ಲದೆ ಪ್ರಭಾವ ಬೀರುತ್ತದೆ. ಟ್ರಂಪ್ ಸಂದರ್ಭದಲ್ಲಿ ಮೋದಿ ಅವರ ಹೆಸರು ಹೇಳದೆಯೇ ರೂಲ್ಸ್ ಬೇಸ್ಡ್ ಆರ್ಡರ್ ಮತ್ತು ಡಯಲಾಗ್ ನಾಪನ್ ಇಟ್ಟುಕೊಳ್ಳುವ ವಿಷಯಗಳು ಟ್ರಂಪ್ ಪಾಲಿಸಿಯನ್ನು ಸೂಕ್ಷ್ಮವಾಗಿ ಸವಾಲು ಹಾಕಿದವು. ತಜ್ಞರು ಹೇಳಿದ್ದಾರೆ, ಮೋದಿ ವರ್ಚುವಲ್ ಆಗಿ ಭಾಗವಹಿಸಿ ಕೂಡ ಭಾರತ ರಿಯಾಕ್ಟಿವ್ ಅಲ್ಲ, ಅಸರ್ಟಿವ್ ಎಂದು ತೋರಿಸಿದರು. ಅಂದರೆ ಸ್ಥಿತಿಗತಿಗಳಿಗೆ ತಕ್ಕಂತೆ ತನ್ನ ಹೆಜ್ಜೆಗಳನ್ನು ನಿರ್ಧರಿಸುತ್ತದೆ. ಈಗ ರಾಜಕೀಯ ಸಮತೋಲನದ ಬಗ್ಗೆ ಮಾತಾಡಿದರೆ, ಮೋದಿಯ ಈ ಅನುಪಸ್ಥಿತಿಯಿಂದ ನಷ್ಟವೂ ಆಯಿತು.
ಲಾಭವೂ ಆಯ್ತು. ನಷ್ಟ, ಅವರು ಟ್ರಂಪ್ ಜೊತೆ ನೇರವಾಗಿ ಮಾತಾಡಲಿಲ್ಲ. ಚೀನಾಗೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ದೊರಕಿತು. ಆದರೆ ಲಾಭ, ದೇಶೀಯ ಮುಂಭಾಗದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡರು. ವರ್ಚುವಲ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಉಪಸ್ಥಿತಿಯನ್ನು ದಾಖಲಿಸಿದರು. ಈ ಒಟ್ಟಾರೆ ಘಟನೆಯ ನಂತರ ಮಲೇಷ್ಯಾ ಪ್ರಧಾನಿ ಅನ್ವರ್ ಸ್ವತಃ ಹೇಳಿದ್ದಾರೆ, ಮೋದಿಜಿಯ ನಿರ್ಧಾರವನ್ನು ನಾವು ಸಂಪೂರ್ಣ ಅರ್ಥಮಾಡಿಕೊಂಡು ಗೌರವಿಸುತ್ತೇವೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈಸ್ಟ್ ಏಷ್ಯಾ ಸಮಿಟ್ನಲ್ಲಿ ಭಾರತದ ಸ್ಥಾನವನ್ನು ಸ್ಪಷ್ಟಪಡಿಸಿದರು. ಭಾರತ ಇಂಡೋ ಪೆಸಿಫಿಕ್ಗೆ ನಂಬಿಕಾರ್ಹ ಪಾಲುದಾರ ಎಂದೂ ಹೇಳಿದರು. ಬಹಳಷ್ಟು ಜನ ಹೇಳಿದ್ದಾರೆ, ಮೋದಿ ರಾಜತಾಂತ್ರಿಕವಾಗಿ ಹೊಸ ಟ್ರೆಂಡ್ ಹೊಡೆದಿದ್ದಾರೆ. ಯಾಕೆಂದರೆ ಇದು ಸಮಿಟ್ನಲ್ಲಿ ಕೇವಲ ದೈಹಿಕ ಉಪಸ್ಥಿತಿ ಮಾತ್ರವಲ್ಲ, ಕಾರ್ಯತಂತ್ರದ ಉಪಸ್ಥಿತಿ ಹೆಚ್ಚು ಮುಖ್ಯ ಎಂದು ತೋರಿಸುತ್ತದೆ. ರಾಜತಾಂತ್ರಿಕತೆ ಕೇವಲ ನಾಯಕರ ನಡುವೆಯಲ್ಲ, ಜನರ ಹೃದಯಗಳ ನಡುವೆಯೂ ನಡೆಯುತ್ತದೆ ಎಂದು ತಿಳಿಸುತ್ತದೆ. ಆದರೆ ಈ ಒಟ್ಟು ಘಟನೆಯಿಂದ ಒಂದು ವಿಷಯ ಸ್ಪಷ್ಟ, ಕೆಲವೊಮ್ಮೆ ಒಂದು ಕಡೆಗೆ ಹೋಗದೇ ಇರುವುದು ಒಂದು ತಂತ್ರವಾಗಬಹುದು. ಮೋದಿ ದೀಪಾವಳಿ ಹೆಸರಿನಲ್ಲಿ ಮಾಡಿದ ನೋ ಶೋ ವಾಸ್ತವವಾಗಿ ಯೋಚನೆಗೆ ಒಗ್ಗಿದ ಕ್ರಮ. ಅವರು ಒಂದು ಬಾಣದಿಂದ ಎರಡು ಗುರಿಗಳನ್ನು ಸಾಧಿಸಿದರು. ದೇಶೀಯ ರಾಜಕಾರಣ ಮತ್ತು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಎರಡನ್ನೂ ಸಮತೋಲನ ಮಾಡಿದರು. ಮತ್ತು ಅವರು ಹೇಳಿದಾಗ, ನಾವು ಒಟ್ಟಿಗಿದ್ದೇವೆ, ಶತಮಾನ ನಮ್ಮದು, ಅದು ಕೇವಲ ಒಂದು ಸಾಲಲ್ಲ, ಬರುವ ಕಾಲದ ಸಂಕೇತ. ಆದರೆ ನಿಮ್ಮ ಅಭಿಪ್ರಾಯ ಏನು? ಮುಂದಿನ ಏಷ್ಯನ್ ಸಮಿಟ್ನಲ್ಲಿ ಮೋದಿ ವೈಯಕ್ತಿಕವಾಗಿ ಹೋಗುತ್ತಾರಾ ಅಥವಾ ಇನ್ನೊಂದು ಹೊಸ ಸರ್ಪ್ರೈಸ್ ಕೊಡುತ್ತಾರಾ? ಮತ್ತು ಟ್ರಂಪ್ ಅವರನ್ನು ಕಡೆಗಣಿಸುವ ಮೂಲಕ ಅವರು ಸರಿಯಾದ್ದನ್ನೇ ಮಾಡಿದರಾ? ಕೆಳಗೆ ಕಾಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಜೈ ಹಿಂದ್.